ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಾಟ್ ನೆಕ್ಸ್ಟ್ ಆಫ್ಟರ್ ಇಂಜಿನಿಯರಿಂಗ್. ಸ್ಟೂಡೆಂಟ್ಸು ಕನ್ಫ್ಯೂಷನ್ ಆಗಿರ್ತಾರೆ, ಇಂಜಿನಿಯರಿಂಗ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಈ ವಿಡಿಯೋ ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ನೀವೇನು ಮಾಡಬೇಕು ಅಂತ. ನಾವು ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಮಾತಾಡೋದು ಬೇಡ, ರಿಯಾಲಿಟಿ ಮೇಲೆ ಮಾತಾಡೋಣ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಸ್ಟೂಡೆಂಟ್ಸು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಪ್ರತಿಯೊಂದು ಡೀಟೇಲ್ ಆಗಿ ನೋಡೋಣ. ಇಂಜಿನಿಯರಿಂಗ್ ಏನೋ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಸ್ಟೂಡೆಂಟ್ಸು ಬಹಳ ಕನ್ಫ್ಯೂಷನಲ್ಲಿ ಇರ್ತಾರೆ. 100%ಅಲ್ಲಿ 70% ಸ್ಟೂಡೆಂಟ್ಸು ಕೋರ್ಸನ್ನೇ ತಗೊಳ್ಳೋದು. ನನ್ನ ಫ್ರೆಂಡ್ ಜಾಯ್ನ್ ಆಗ್ತಿದ್ದಾನೆ ಈ ಒಂದು ಕೋರ್ಸ್ಗೆ ಅಂದ್ಬಿಟ್ಟು ನೀವು ಕೂಡ ಜಾಯ್ನ್ ಆಗ್ತೀರಾ. ಆ ರೀತಿ ತಪ್ಪು ಡಿಸಿಷನ್ ನೀವು ಹೋಗಬಾರ್ದು. ಯಾವುದೇ ಕೋರ್ಸ್ ಇರಲಿ, ಜಾವಾ ಇರಲಿ, ಪೈಥಾನ್ ಇರಲಿ, HTML ಇರಲಿ, CSS ಇರಲಿ, ಓಕೆ, ಅಥವಾ ಹಾರ್ಡ್ವೇರ್ ಕೋರ್ಸ್ ಇರಲಿ, ಡಿಪೆಂಡ್ ಆಗಿಬಿಟ್ಟು ಹೋಗ್ಬೇಡ್ರಿ. ಆ್ಯಂಡ್ ಇನ್ನೊಂದು, ಕೋರ್ಸ್ ತೊಗೊಂಡವ್ರಿಗೆಲ್ಲ ಜಾಬ್ ಸಿಗೋದೇ ಇಲ್ಲ. ಕೇವಲ ಒಂದು 2-3% ಸ್ಟೂಡೆಂಟ್ಸಿಗೆ ಮಾತ್ರ ಸಿಗುತ್ತೆ. ಉಳಿದವರೆಲ್ಲ ಮನೆಗೆ ವಾಪಸ್ ಹೋಗಬೇಕು, ಇಲ್ಲಾಂತಂದರೆ ರೆಫರೆನ್ಸು ರೆಕಮೆಂಡ್ ಉಣ್ಕೋಬೇಕು, ಇಲ್ಲಾಂತಂದರೆ ವಾಕಿಂಗ್ ಅಟೆಂಡ್ ಆಗಿ ಇಂಟರ್ವ್ಯೂ ಕ್ಲಿಯರ್ ಮಾಡಿ ಜಾಬ್ ತೊಗೋಬೇಕು. ಎಲ್ಲರಿಗೂ ಕೋರ್ಸ್ ತೊಗೊಂಡವ್ರಿಗೆಲ್ಲ ಜಾಬ್ ಸಿಗೋದಿಲ್ಲ. ಬೇಕಿತ್ತಂದರೆ ನಿಮ್ಮ ಸೀನಿಯರ್ಸಿಗೆ ಒಂದ್ಸತಿ ಕೇಳ್ರಿ, ಅವರೇ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಯಾಕಂದರೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಇದ್ರ ಬಗ್ಗೆ, ಹೌದಾ? ಸೊ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ದುಡ್ಡು ಕೂಡ ವೇಸ್ಟ್ ಆಗಲ್ಲ, ಟೈಮ್ ಕೂಡ ವೇಸ್ಟ್ ಆಗಲ್ಲ. ರಿಮೈನಿಂಗ್ 30% ಸ್ಟೂಡೆಂಟ್ಸ್ ಇರ್ತಾರಲ್ಲ, 10% ಬಿಸ್ನೆಸ್ ಅಥವಾ ಸ್ಟಾರ್ಟ್ಅಪ್ ಮೇಲೆ ಪ್ಲಾನ್ ಮಾಡ್ತಾರೆ, ಇನ್ನು 10% ಹೈಯರ್ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಾರೆ, ಇನ್ನು 10%ಅಲ್ಲಿ 5% ಸ್ಟೂಡೆಂಟ್ಸ್ಗೆ ಜಾಬ್ ಸಿಕ್ಕಿರುತ್ತೆ. ಅದು ರೆಫರೆನ್ಸು, ರೆಕಮೆಂಡು, ಇಲ್ಲಾಂದರೆ ಕ್ಯಾಂಪಸ್ ಸೆಲೆಕ್ಷನಿಂದ. ಇನ್ನು 5% ಸ್ಟೂಡೆಂಟ್ಸು ಖಾಲಿ ಕೂತಿರ್ತಾರೆ, ಇಲ್ಲಾಂತಂದರೆ ಜಾಬ್ನ ಸರ್ಚ್ ಮಾಡ್ತಾ ಇರ್ತಾರೆ. ರಿಯಾಲಿಟಿ ಆಫ್ಟರ್ ಗ್ರಾಜುಯೇಷನ್ ನೋಡೋದಾದರೆ, ಇಂಜಿನಿಯರಿಂಗ್ ಡಿಗ್ರಿ ಒಂದೇ ಸಾಕಾಗಲ್ಲ ಈಗಿರೋ ಟೈಮಲ್ಲಿ. ಮೊದಲು ಹೆಂಗಿತ್ತು ಗೊತ್ತಾ? 10th ಪಾಸ್ ಆದರೆ, PUC ಪಾಸ್ ಆದರೆ, ಇಲ್ಲಾಂದರೆ ಡಿಗ್ರಿ ಸರ್ಟಿಫಿಕೇಟ್ ತಂದು ತೋರಿಸಿದ್ರೆ, ನಾನು ಫಸ್ಟ್ ರ್ಯಾಂಕ್ ತೆಗ್ದೀನಿ, 95% ತೆಗ್ದೀನಿ ಅಂತಂದು ತೋರಿಸಿದ್ರೆ ನಿಮಗೆ ಆ ಒಂದು ರ್ಯಾಂಕ್ ಬೇಸಿಸ್ ಮೇಲೆ ಸ್ಯಾಲ್ರಿ ಮತ್ತು ಜಾಬ್ ಕೊಡ್ತಾಯಿದ್ರು. ಬಟ್ ಇವಾಗ ಹಂಗಿಲ್ಲ. ಇವಾಗ ಪ್ರತಿಯೊಬ್ಬರು ಗೋಲ್ಡ್ ಮೆಡಲಿಸ್ಟೇ, ಹೌದಾ? ಸೊ ಸ್ಕಿಲ್ಸು, ಕಾನ್ಫಿಡೆನ್ಸು, ಕಮ್ಯುನಿಕೇಷನ್ ಬಹಳ ಮ್ಯಾಟರ್ ಆಗುತ್ತೆ. ಕಂಪ್ನಿಗಳು ಇವನ್ನೇ ನೋಡ್ತಾರೆ. ನಿಮ್ಮ ಕ್ಯಾರೆಕ್ಟರ್ ನೋಡು, ನಿಮ್ಮ ಹೇರ್ ಸ್ಟೈಲ್ ನೋಡು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನೋಡು, ಸ್ಯಾಲ್ರಿ ಕೊಡಲ್ಲ. ನಿಮ್ಮ ಟ್ಯಾಲೆಂಟು, ಸ್ಕಿಲ್ಸ್ ನೋಡೇ ನಿಮಗೆ ಸ್ಯಾಲ್ರಿ ಅನ್ನೋದು ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ. ಕಾಂಪಿಟೇಷನ್ ಈಸ್ ಹೈ. ಹೌದು, ಬಹಳ ಕಾಂಪಿಟೇಷನ್ ಇದೆ. ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಆಗ್ತಾರೆ ಪ್ರತಿ ವರ್ಷ, ಹೌದಾ? ಸೊ VTU ಬಿಟ್ಬಿಟ್ರಿ, ಆಟೋನಮಸ್ ಕಾಲೇಜ್ ಬಿಟ್ಬಿಟ್ರಿ, IITಯಿಂದ ಗ್ರಾಜುಯೇಟ್ ಆಗಿ ಹೊರಗೆ ಬಂದರೆ ಕ್ರೋರ್ಸ್ ಆಫ್ ಪ್ಯಾಕೇಜಲ್ಲಿ ಅವರಿಗೆ ಜಾಬ್ ಸಿಗ್ತಾ ಇತ್ತು. ಬಟ್ ಇವಾಗ ಹೆಂಗಾಗಿದೆ, ಅವರು ಕೂಡ 3 to 5, 5 to 10, 10 to 20 LPAದಲ್ಲೇ ಜಾಬ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಸಿಗ್ತದೆ ಅಂತಂದರೆ ನಾರ್ಮಲ್ ಬೇರೆಯವ್ರಿಗೆ ಎಷ್ಟು ಸಿಗ್ಬೋದು ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಕಂಪ್ನಿಗಳು ಸ್ಕಿಲ್ಸ್, ಕಮ್ಯುನಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ನ ನೋಡ್ತಾರೆ. ಒಂದು ವೇಳೆ ಸ್ಕಿಲ್ಸ್ ಇದ್ದು ಕಮ್ಯುನಿಕೇಷನ್ ಇಲ್ಲ ಅಂತಂದ್ರೂ ವೇಸ್ಟೇ, ಕಮ್ಯುನಿಕೇಷನ್ ಇದ್ದು ಸ್ಕಿಲ್ಸ್ ಇಲ್ಲ ಅಂದ್ರೂ ಕೂಡ ವೇಸ್ಟೇ. ಸೊ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಹೌದಾ? ನನ್ನ ಕಮ್ಯುನಿಕೇಷನ್ ಏನಿದೆ, ಡೀಟೇಲ್ ಆಗಿದೆ, ನೀಟ್ ಇದೆ, ನನಗೆ ಪ್ರತಿಯೊಂದು ಅರ್ಥ ಆಗ್ತದೆ. ಸೊ ಈ ರೀತಿ ನೀವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಒಂದೇ ದಿನದಲ್ಲಿ ಎಲ್ಲ ಡೆವಲಪ್ ಆಗಲ್ಲ, ಟೈಮ್ ತೊಗೊಳುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸ್ಕಿಲ್ಸು, ಕಮ್ಯುನಿಕೇಷನ್ ತಾನಾಗಿ ಗ್ರೋತ್ ಆಗ್ತಾನೆ ಇರುತ್ತೆ. ಆಪ್ಷನ್ 1, ಜಾಬ್ ಯಾರು ಮಾಡಬೇಕು? ಪ್ರತಿಯೊಬ್ಬರು ಜಾಬ್ ಮಾಡಲೇಬೇಕು, ಹೌದಾ? ಲೈಫಲ್ಲಿ ಸೆಟ್ಲ್ ಆಗಬೇಕಂದ್ರೆ. ಬಟ್ ಕೆಲವೊಬ್ಬರಿಗೆ ಜಾಬ್ ಮಾಡಬೇಕಂತ ಇಂಟ್ರೆಸ್ಟೇ ಇರಲ್ಲ, ಅವರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಆಸೆ ಇರುತ್ತೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಫೈನಾನ್ಷಿಯಲಿ ಫಿಟ್ ಇರಬೇಕು, ಹೌದಾ? ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, 50 lakhs ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ ಅನ್ಕೊಳ್ಳಿ. ಎಷ್ಟು? 50 lakhs. 50 lakhs ಕಂಪ್ಲೀಟ್ಲಿ ಲಾಸ್ ಆಯ್ತು ಅನ್ಕೊಳ್ಳಿ. ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಏನೂ ತೊಂದರೆ ಆಗ್ತಾಯಿಲ್ಲ, ಫುಲ್ಲು ಲಾಸ್ ಆದ್ರೂ ಅಂತಂದರೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ ವಿತ್ ಪ್ರಾಪರ್ ಪ್ಲ್ಯಾನಿಂದ. ಅದೇ ಒಂದು ವೇಳೆ 50 lakhs ಕಂಪ್ಲೀಟ್ಲಿ ಲಾಸ್ ಆದರೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲಿ ತುಂಬ ತೊಂದರೆ ಆಗ್ತಾಯಿದೆ, ಬಹಳ ವೀಕ್ ಆಗ್ತಾ ಇದೀವಿ ಅಂತ ಒಂದು ಸಣ್ಣ ಥಾಟ್ ಮೈಂಡಲ್ಲಿ ಬಂದರೂ ಕೂಡ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬೆಸ್ಟ್ ಏನು ಗೊತ್ತಾ? ನಿಮ್ಮ ಹತ್ರ ದುಡ್ಡು ಇರಲಿ ಬಿಡಲಿ, ಬೆಸ್ಟ್ ಅಂತಂದರೆ ಜಾಬಿಗೆ ಸೇರೋದು. ಜಾಬಿಗೆ ಸೇರಿದ ಮೇಲೆ ಅಲ್ಲಿರುವಂಥ ಕೊಲೀಗ್ಸ್ ಆಗಿರ್ಬೋದು, HR ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಹೌದಾ, ಮ್ಯಾನೇಜರ್ ಆಗಿರ್ಬೋದು, ಅವ್ರ ಹತ್ರ ಎಲ್ಲ ನಿಮ್ಮ ಐಡಿಯಾನ ಶೇರ್ ಮಾಡ್ಕೊಳ್ಳಿ. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಶೇರ್ ಮಾಡಿಕೊಂಡ್ರೆ ಅವರು ಒಂದು ಫೀಡ್ಬ್ಯಾಕ್ ಅನ್ನೋದನ್ನು ಕೊಡ್ತಾರೆ, ತಮ್ಮ ಒಂದು ಒಪಿನಿಯನ್ ಅನ್ನೋದನ್ನು ಶೇರ್ ಮಾಡ್ತಾರೆ. ಲೈಕ್ ಈ ರೀತಿ ಪ್ರಾಬ್ಲಮ್ ಬಂದರೆ ಏನು ಮಾಡ್ತೀಯ ಅಂತ ಒಂದು ಕ್ವಶನ್ನ ಕೇಳ್ಬೋದು. ನಿಮಗೆ ನಿಮ್ಮ ಹತ್ರ ಆನ್ಸರೇ ಇರಲ್ಲ. ಏನಕ್ಕೆ ಅಂದರೆ ನಿಮ್ಮ ಮೈಂಡಲ್ಲಿ ಆ ಕ್ವಶನ್ ಬಂದೇ ಇರಲ್ಲ, ಅವ್ರ ಮೈಂಡಲ್ಲಿ ಬಂದಿರುತ್ತೆ. ಸೊ ಅವರೆಲ್ಲ ಫೀಡ್ಬ್ಯಾಕ್ನ ನೀವು ನೋಟ್ ಡೌನ್ ಮಾಡಿಕೊಂಡು ನೀಟಾಗಿ ಆಮೇಲೆ ಸ್ಟಾರ್ಟ್ ಮಾಡಿದರೆ ಬೆಸ್ಟ್ ಅದು. ಏನಕ್ಕೆ ಅಂದರೆ ಬಿಸ್ನೆಸ್ಸು ಅವಾಗ ಗ್ರೋತ್ ಆಗೋ ಚಾನ್ಸಸ್ ಕೂಡ ಬಹಳ ಇರುತ್ತೆ, ಫೇಲ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಕೂಡ ಇರುತ್ತೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಅಲ್ಲಿಂದನೇ ವರ್ಕ್ ಮಾಡ್ತಿರಲ್ಲ ಕೊಲೀಗ್ಸ್ ಆಗಿರ್ಬೋದು, ಸೊ ಅದರಲ್ಲೇ ಬಹಳ ಜನ ನಿಮಗೆ ಕಸ್ಟಮರ್ಸ್ ಆಗ್ಬೋದು, ಕ್ಲೈಂಟ್ಸ್ ಆಗಿರ್ಬೋದು. ಸೊ ಮುಂದೆ ಅವರಿಗೆ ಫ್ಯೂಚರ್ ನಿಮಗೆ ಬಹಳ ಹೆಲ್ಪ್ ಆಗ್ಬೋದು. ಆ್ಯಂಡ್ ನಿಮಗೆ ಲೀಗಲ್ ಆಗಿ ಐಡಿಯಾಸ್ ಕೂಡ ಬರುತ್ತೆ. ಲೈಕ್ ಯಾವ ರೀತಿ ಡಾಕ್ಯುಮೆಂಟೇಷನ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಲೀಗಲ್ ಪ್ರಾಬ್ಲಮ್ಸ್ನ ಅಥವಾ ಇಲ್ಲಿಗಲ್ ಯಾವ ಆ್ಯಕ್ಟಿವಿಟೀಸ್ ಇರುತ್ತೆ, ಯಾವ ರೀತಿ ಫೇಸ್ ಮಾಡಬೇಕು. ಸೊ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ನೀಟಾಗಿ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಅಡ್ವೈಸ್ ಫಾರ್ ಜಾಬ್ಸ್: ಬಿಲ್ಡ್ ಸ್ಕಿಲ್ಸ್ ಡೈಲಿ. ನಾನು ನಿಮಗೆ ಆವಾಗಲೇ ಹೇಳಿದೆ, ಡೈಲಿ ಸ್ಕಿಲ್ಸ್ನ ಬಿಲ್ಡ್ ಮಾಡ್ತಾನೆ ಇರಬೇಕು. ಇಂಪ್ರೂವ್ ಕಮ್ಯುನಿಕೇಷನ್.
ಸೊ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕಮ್ಯುನಿಕೇಶನ್. ಒಂದೇ ದಿನದಲ್ಲಿ ಏನೂ ಆಗಲ್ಲ, ಮ್ಯಾಜಿಕ್ ಅಲ್ಲ. ಸೊ ಇಟ್ ಟೇಕ್ಸ್ ಟೈಮ್. ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಕ್ರಿಯೇಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ರೆಸ್ಯೂಮೆ. ಸೊ ರೆಸ್ಯೂಮೆ ಅನ್ನೋದನ್ನ ಏನು ಮಾಡ್ತಾರೆ, ಬಹಳ ಸ್ಟೂಡೆಂಟ್ಸು 2 ಪೇಜು 4 ಪೇಜು 3 ಪೇಜು ಕ್ರಿಯೇಟ್ ಮಾಡ್ತಾರೆ. ಸೊ ಆ ರೀತಿ ಮಾಡಬಾರ್ದು ನೀವು. ಆ್ಯಂಡ್ ಇನ್ನು ಕೆಲವೊಬ್ರು ಫೈಟ್ ಮಾಡ್ತಾ ಇರ್ತಾರೆ, ಲೈಕ್ ಫೋಟೋ ಇರೋಂಥ ರೆಸ್ಯೂಮೆನೇ ಬೆಸ್ಟ್, ಇನ್ನು ಕೆಲವೊಬ್ರು ಫೋಟೋ ಇಲ್ದಿರೋಂಥ ರೆಸ್ಯೂಮೆ ಬೆಸ್ಟ್ ಅಂತ ಹೇಳ್ತಾ ಇರ್ತಾರೆ. ಎರಡೂ ಬೆಸ್ಟೇ, ಫೋಟೋ ಇರಲಿ ಬಿಡಲಿ. ಬೆಸ್ಟ್ ಏನು ಗೊತ್ತಾ, ನೀವು ರೆಸ್ಯೂಮೆನ ಒಂದೇ ಪೇಜಲ್ಲಿ ಕರೆಕ್ಟಾಗಿ ಕ್ರಿಯೇಟ್ ಮಾಡೋದು. ಸೊ ಅನ್ವಾಂಟೆಡ್ ವರ್ಡ್ಸ್, ಇಟ್ ಹ್ಯಾಸ್ ಬೀನ್, ದಿಸ್ ಈಸ್ ದ್ಯಾಟ್, ಇನ್ ದ್ಯಾಟ್ ಅಂತ ಬಹಳ ಸ್ಟೂಡೆಂಟ್ಸು ಮಿಕ್ಸ್ ಮಾಡಿಬಿಡ್ತಾರೆ ಅವು ಅನ್ವಾಂಟೆಡ್ ವರ್ಡ್ಸ್ನೆಲ್ಲ. ಸೊ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. ನೀಟಾಗಿ ಸ್ಟ್ಯಾಂಡರ್ಡ್ ವರ್ಡ್ಸಲ್ಲಿ ನೀವು ಒಂದೇ ಸಿಂಗಲ್ ಪೇಜಲ್ಲಿ ರೆಸ್ಯೂಮೆನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, 2-3 ಪೇಜ್ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ಸಿಂಗಲ್ ಪೇಜ್, ಫೋಟೋ ಇರಲಿ ಬಿಡಲಿ, ಸೆಕೆಂಡ್ರಿ. ಫಸ್ಟ್ ರೆಸ್ಯೂಮೆನ ಕರೆಕ್ಟಾಗಿ ಬಿಲ್ಡ್ ಮಾಡಿರಿ. ಅದಾದಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ಸ್ ಅನ್ನೋದನ್ನು ನೀವು ಮೊದಲೇ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಇಂಟರ್ವ್ಯೂ ಅಟೆಂಡ್ ಆದರೆ ನೀವು ಅಲ್ಲಿ ಶೋ ಮಾಡೋಕ್ಕಾಗುತ್ತೆ. ಸೊ ನಾನು ಇಂಥವೆಲ್ಲ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದೀನಿ, ನನ್ನ ಹತ್ರ ಒಂದು ಯೂನಿಕ್ ಐಡಿಯಾ ಇದೆ ಅಂದ್ಬಿಟ್ಟು ನೀವು ಶೋ ಮಾಡ್ಬೋದು. ಹೌದಾ? ಸೊ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ಬಹಳ ಜಾಸ್ತಿ ಆಗುತ್ತೆ ಅವಾಗ. ಆಪ್ಷನ್ 2, ಹೈಯರ್ ಸ್ಟಡೀಸ್. ಹೈಯರ್ ಸ್ಟಡೀಸ್ ಪ್ರತಿಯೊಬ್ಬರು ಕಂಪಲ್ಸರಿ ಮಾಡಲೇಬೇಕಾ? ನೋ. ಚೂಸ್ ಬೇಸ್ಡ್ ಆನ್ ಇಂಟ್ರೆಸ್ಟ್, ನಾಟ್ ಪ್ರೆಷರ್. ಫ್ಯಾಮಿಲಿ ಫೋರ್ಸ್ ಮಾಡ್ತಾ ಇರುತ್ತೆ, ಲೈಕ್ ಇನ್ನು MBA ಮಾಡಬೇಕು, MTech ಮಾಡಬೇಕು, ಇಲ್ಲಂತಂದ್ರೆ ಆ ರಿಲೇಟಿವ್ಸ್ ಮಕ್ಕಳೆಲ್ಲ MBA ಮಾಡ್ತಾ ಇದಾರೆ, ಎಲ್ಲ MTech ಮಾಡ್ತಾರೆ, ನೀನು ಕೂಡ ಅದನ್ನೇ ಮಾಡಬೇಕಂತ ಫೋರ್ಸ್ ಮಾಡ್ತಾರೆ. ಹೌದಾ? ಸೊ ಆ ರೀತಿ ಯಾವುದೇ ಕಾರಣಕ್ಕೂ ಫೋರ್ಸ್ಫುಲ್ ಆಗಿ ಯಾವುದೇ ಒಂದು ಕೋರ್ಸ್ನ ತಗೋಕೆ ಹೋಗ್ಬೇಡ್ರಿ. ದುಡ್ಡು ಕೂಡ ವೇಸ್ಟು, ಟೈಮ್ ಕೂಡ ವೇಸ್ಟು. ಹೌದಾ? ಸೊ ಅದೇ ಆ ಒಂದು ಟೈಮ್, ಆ ಒಂದು ದುಡ್ಡನ್ನ ನಿಮ್ಮ ಸ್ಕಿಲ್ಸ್ ಮೇಲೆ, ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೋ ಆ ಒಂದು ಬೇಸಿಸ್ ಮೇಲೆ ಫೋಕಸ್ ಮಾಡಿದರೆ ನೀವು ಬಹಳ ಗ್ರೋತ್ ಆಗ್ತೀರಾ. ಹೌದಾ? ಸೊ ಸುಮ್ಮನೆ ಟೈಮ್ ವೇಸ್ಟ್ ಏನಕ್ಕೆ ಮಾಡ್ತೀರಾ, ದುಡ್ಡು ಕೂಡ ಏನಕ್ಕೆ ವೇಸ್ಟ್ ಮಾಡ್ತೀರಾ? ನಿಮ್ಮ ಸ್ಕಿಲ್ಸ್ ಮೇಲೆ, ನಿಮ್ಮ ಟ್ಯಾಲೆಂಟ್ ಮೇಲೆ ಫೋಕಸ್ ಮಾಡಿರಿ ಅಂತ ಹೇಳ್ತೇನೆ. ಆಪ್ಷನ್ 3, ಬಿಸ್ನೆಸ್ ಅಥವಾ ಸ್ಟಾರ್ಟ್ಅಪ್. ಇದ್ರ ಬಗ್ಗೆ ನಾನು ನಿಮಗೆ ಪ್ರೀವಿಯಸ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಾವು 0 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಐಡಿಯಾಸ್ನ ನೋಡೋಣ. ಮೊದಲನೇದು ಆನ್ಲೈನ್ ಬಿಸ್ನೆಸ್. ಆನ್ಲೈನ್ ಬಿಸ್ನೆಸ್ ಅಂದ ತಕ್ಷಣ ಆ್ಯಪೇ ಮಾಡಬೇಕು, ವೆಬ್ಸೈಟೇ ಮಾಡಬೇಕು ಅಂತ ಏನೂ ಇಲ್ಲ. ಓಕೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದ್ದಾವೆ, ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ಗ್ರೋ ಆಗ್ಬೋದು. ಇವಾಗ ಟ್ರೆಂಡಿಂಗಲ್ಲಿರೋದು ಇನ್ಸ್ಟಾಗ್ರಾಮ್. ಹೌದಾ? ಸೊ ಫೇಸ್ಬುಕ್, ಯೂಟ್ಯೂಬ್ ಕೂಡ ಟ್ರೆಂಡಿಂಗಲ್ಲಿದೆ, ಬಟ್ ಟಾಪಲ್ಲಿರೋದು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಬೇಕಂದ್ರೆ ನಾನು ದುಡ್ಡು ಕೊಡಬೇಕಾ? ಇಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಕ್ರಿಯೇಟ್ ಮಾಡ್ಬೋದು ವಿತ್ ಯೂನಿಕ್ ನೇಮ್. ನೀವು ಏನು ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ಆ ಒಂದು ನೇಮ್ ಇಟ್ಟರೆ ಸಾಕು. ಅದಾದಮೇಲೆ ಅವಕ್ಕೆ DP ಅಪ್ಲೋಡ್ ಮಾಡೋದು, ಪೋಸ್ಟರ್ಸ್ಗೆ, ಇಮೇಜಸ್ ಎಲ್ಲ ನೀವು ಬಹಳ ವೆಬ್ಸೈಟ್ಸ್ ಇದ್ದಾವೆ ಫ್ರೀಯಲ್ಲಿ. ಹೌದಾ? ಆ್ಯಪ್ಸ್ ಕೂಡ ಇದ್ದಾವೆ. ಅದ್ರ ಜೊತೆಗೆ ಮೋರ್ ChatGPT ಕೂಡ ಇದೆ. ನೀವು ಏನು ಸೆಲ್ ಮಾಡ್ತಾರೆ, ಲೈಕ್ ಚಾಕ್ಲೇಟ್ಸಾ, ಬಿಸ್ಕಿಟ್ಸಾ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಾ, ಅದನ್ನೆಲ್ಲ ಫೋಟೋ ತೆಕ್ಕೊಂಡು ChatGPT ಅಪ್ಲೋಡ್ ಮಾಡಿಬಿಟ್ಟು ಪ್ರಾಂಪ್ಟ್ ಸಿಗುತ್ತೆ ನನಗೆ. ಹೌದಾ? ಅದು ಕೂಡ ಸಾಕಷ್ಟು ವೆಬ್ಸೈಟ್ಸ್ ಇರ್ತವೆ. ChatGPT ಪ್ರಾಂಪ್ಟ್ಸ್ ಕಾಪಿ ಪೇಸ್ಟ್ ಮಾಡಿದರೆ ಸಾಕು, ಅಲ್ಲೆಲ್ಲ ರೆಡಿಮೇಡ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಈ ಡಿಸೈನ್ ಬೇಕಿತ್ತಂದರೆ ಫೋಟೋ ಅಪ್ಲೋಡ್ ಮಾಡಿಬಿಟ್ಟು ಆ ಒಂದು ಪ್ರಾಂಪ್ಟ್ ಕಾಪಿ ಪೇಸ್ಟ್ ಮಾಡಿದರೆ ಸಾಕು. ಒಂದು ವೇಳೆ ನಿಮಗೆ ಚೇಂಜಸ್ ಬೇಕಿತ್ತಂದರೆ, ಬೇರೆ ಕಲರ್ ಬೇಕಿತ್ತಂದರೆ ಆ ಒಂದು ಪ್ರಾಂಪ್ಟ್ನ ಎಡಿಟ್ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದರೆ ಸಾಕು. ChatGPT ನಿಮಗೆ ಜನರೇಟ್ ಮಾಡಿ ಕೊಡುತ್ತೆ. ಡೌನ್ಲೋಡ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಬಂದು ಅಪ್ಲೋಡ್ ಮಾಡೋದು. ಹೌದಾ? ಇದ್ರ ಜೊತೆಗೆ ನೀವು ರೀಲ್ಸ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ರೀಚ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ರೀಲ್ಸ್ ಅಂದ ತಕ್ಷಣ ಇನ್ಫ್ಲುಯೆನ್ಸರ್ಸ್ಗೆ ಕೊಡಬೇಕು, ಮಾಡೆಲ್ಸ್ಗೆ ಕೊಡಬೇಕಂತ ಏನಿಲ್ಲ. ನೀವೇ ಸ್ಟಾರ್ಟ್ ಮಾಡಿರಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬೇಕಿದ್ರೆ ಫುಲ್ ರೀಚ್ ಆಗಿ ಗ್ರೋತ್ ಆದ್ಮೇಲೆ ಬೇಕಿದ್ರೆ ಅವ್ರನ್ನ ಸ್ವಲ್ಪ ಪ್ರಮೋಷನ್ಗೆಲ್ಲ ಮಾಡಿಸ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ನೀವೇ ರೀಲ್ಸ್ ಮಾಡಿರಿ. ಓಕೆ, ಸೊ ಫೋನಲ್ಲಿ ಕರೆಕ್ಟಾಗಿ ಬ್ರೈಟ್ನೆಸ್ ಸೆಟ್ ಮಾಡಿಕೊಂಡು ನೀವೇ ಮಾಡ್ಬೋದು. ಸೊ ಅಡ್ವರ್ಟೈಸ್ಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ, ಪ್ರಮೋಷನ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಸೊ ದುಡ್ಡು ಕೂಡ ಸೇವ್ ಆಗುತ್ತೆ. ಎಷ್ಟು ರೀಚ್ ಆಗುತ್ತೋ ಅಷ್ಟು ಸೇಲ್ಸ್ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರೀಲ್ಸ್ ಅನ್ನೋದನ್ನ ವೀಕ್ಲಿ ಒಂದು 3 to 4 ರೀಲ್ಸ್ ಅಪ್ಲೋಡ್ ಮಾಡಿದರೆ ಬೆಸ್ಟ್. ಸ್ಲೋ ಆಗಿ ಗ್ರೋತ್ ಆಗುತ್ತೆ. ಸೊ ಟೈಮ್ ತಗೊಳುತ್ತೆ. 1 ತಿಂಗಳಲ್ಲೇ ಆಗಬೇಕು, 1 ವಾರದಲ್ಲೇ ಆಗಬೇಕಂದ್ರೆ ಯಾವ ಬಿಸ್ನೆಸ್ ರನ್ ಆಗಲ್ಲ. ಸೊ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಹೌದಾ? ಕಾಂಪಿಟೇಷನ್ ಪ್ರತಿಯೊಂದರಲ್ಲೂ ಇದೆ, ಯೂಟ್ಯೂಬಲ್ಲಿ ಕೂಡ ಇದೆ. ಯೂನಿಕ್ ಕಂಟೆಂಟ್, ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ, ಇವೆರಡು ಬಹಳ ಮ್ಯಾಟರ್ ಆಗುತ್ತೆ. ಯೂನಿಕ್ ಕಂಟೆಂಟ್ ಇತ್ತಂದ್ರೆ ಖಂಡಿತ ಗ್ರೋ ಆಗ್ತೀರಾ. ಸೊ ಕಂಟೆಂಟ್ ಸೇಮ್ ಇತ್ತು, ಕಾಪಿ ಪೇಸ್ಟ್ ಮಾಡ್ತಾ ಇದಾರೆ, ಇನ್ನೊಬ್ರು ಮಾಡ್ತಾ ಇದಾರೆ ಆಲ್ರೆಡಿ, ಅದೇ ಒಂದು ಕಂಟೆಂಟ್ನ ನೀವು ಕಾಪಿ ಪೇಸ್ಟ್ ಮಾಡೋದ್ರಿಂದ ಸೊ ಯಾರೂ ನೋಡಲ್ಲ. ಸೊ ಯೂನಿಕ್ ಕಂಟೆಂಟ್, ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಬಹಳ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಫ್ರೀಲಾನ್ಸಿಂಗ್ ಮತ್ತು AI ಟೂಲ್ಸ್. ಸೊ ಫ್ರೀಲಾನ್ಸಿಂಗ್ ಅಂದ ತಕ್ಷಣ ನಿಮಗೆ ವೆಬ್ಸೈಟ್ ಡಿಸೈನಿಂಗು, ಡೆವಲಪ್ಮೆಂಟ್ ಬರುತ್ತೆ ಅಂತಂದರೆ ನೀವು ಬೇರೆಯವರಿಗೆ ಚಾರ್ಜ್ ಮಾಡ್ಬೋದು. ಲೈಕ್ ನಾನು ನಿಮಗೆ ವೆಬ್ಸೈಟ್ ಮಾಡಿ ಕೊಡ್ತೀನಿ, ಇಷ್ಟು ಚಾರ್ಜ್ ಆಗುತ್ತೆ ಅಂತ. ಅದರಲ್ಲಿ ಪ್ಲಸ್ ಕೂಡ ಇದೆ, ಮೈನಸ್ ಕೂಡ ಇದೆ. ಪ್ಲಸ್ ಅಂತಂದರೆ ಜಾಸ್ತಿ ವೆಬ್ಸೈಟ್ನ ನೀವು ಡಿಸೈನ್ ಮಾಡಿಕೊಟ್ಟಂಗೆಲ್ಲ ನೀವು ಜಾಸ್ತಿ ಅರ್ನ್ ಮಾಡ್ಬೋದು. ಮೈನಸ್ ಏನಂತಂದರೆ ಕೆಲವೊಂದು ಕ್ಲೈಂಟ್ಸ್ ಇರ್ತಾರೆ, ಟಾರ್ಚರ್ ಕೊಡ್ತಾ ಇರ್ತಾರೆ. ಲೈಕ್ ನಮಗೆ ಡಿಸೈನ್ ಇಷ್ಟ ಆಗಿಲ್ಲ, ಬೇರೆದು ಮಾಡಿ ಕೊಟ್ರಿ. ಸೊ ಅವ್ರ ಡೇಟ್ ಮುಗಿದಿರುತ್ತೆ, ಇದೆಲ್ಲ ವೆಬ್ಸೈಟ್ ಮಾಡಿ 1 ತಿಂಗಳಾಗಿರುತ್ತೆ. ಸೊ ಅಂದ್ರೂ ಕೂಡ ಈ ರೀತಿ ಪ್ರಾಬ್ಲಮ್ ಬರ್ತದೆ, ಅವರೇ ಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿ ಪ್ರಾಬ್ಲಮ್ ಬರ್ತದೆ, ಇಲ್ಲಾಂದರೆ ಈ ರೀತಿ ಡಿಸೈನ್ ಇಷ್ಟ ಇಲ್ಲ ಅಂತ ನಿಮಗೆ ಟಾರ್ಚರ್ ಕೊಡ್ಬೋದು. ಹೌದಾ? ಸೊ ನೆಕ್ಸ್ಟು AI ಟೂಲ್ಸ್. ಸೊ AI ಟೂಲ್ಸ್ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬರೋದು ChatGPT ಇವೆಲ್ಲ AI ಹೌದಾ? ಸೊ AI ಟೂಲ್ಸ್ ಅಂದ ತಕ್ಷಣ ಬಹಳ AI ಟೂಲ್ಸ್ಗಳು ಆಲ್ರೆಡಿ ಇದ್ದಾವೆ. ಬಟ್ ನೀವು ಏನಾದರೂ ಯೂನಿಕ್ನೆಸ್ ಅಲ್ಲಿ ಯೂನಿಕ್ ಒಂದು AI ಟೂಲ್ನ ಕ್ರಿಯೇಟ್ ಮಾಡೋದ್ರಿಂದ
ನಿಮಗೆ ಆಪರ್ಚುನಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ನಿಮಗೆ ಕರೆದು ಕೆಲಸ ಕೊಡ್ತಾರೆ. ಸೊ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಈಗಿರೋ ಟೈಮಲ್ಲಿ. ಇವಾಗ AI ಬಹಳ ಓಡ್ತಾ ಇದೆ, ಹೌದಾ? ಸೊ ಇದರಲ್ಲಿ ಏನಾದರೂ ಯೂನಿಕ್ ಆಗಿ ಕ್ರಿಯೇಟ್ ಮಾಡಿದರೆ ಬೆಸ್ಟ್. ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ? ಫಿಯರ್, ಕನ್ಫ್ಯೂಷನ್ ಮತ್ತೆ ಓವರ್ ಥಿಂಕಿಂಗ್. ಫಿಯರ್, ಏನಕ್ಕೆ ಭಯ ಪಡ್ತೀರಾ? ಏನಾದರೂ ತಪ್ಪು ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲಾಂತಂದ್ರೆ ಇಲ್ಲಿಗಲ್ ಪ್ರಾಡಕ್ಟ್ಸ್ ಏನಾದರೂ ಸೆಲ್ ಮಾಡ್ತಾ ಇದ್ದೀರಾ? ಇಲ್ಲ. ಸೊ ಏನಕ್ಕೆ ಭಯ ಪಡ್ತಾ ಇದ್ದೀರಾ? ಇರೋದು ಒಂದೇ ಲೈಫ್, ಏನಕ್ಕೂ ಭಯ ಪಡಬಾರ್ದು. ತಪ್ಪು ಮಾಡಿದ್ರೆ ಅಷ್ಟೇ ಭಯ ಪಡಬೇಕು, ತಪ್ಪು ಮಾಡಿಲ್ಲ ಅಂದ್ರೆ ಯಾವತ್ತೂ ಭಯ ಪಡಕ್ಕೆ ಹೋಗ್ಬಾರ್ದು. ಓಕೆ, ಎಂಜಾಯ್ ಯುವರ್ ಲೈಫ್ ಅಂತಾನೆ ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ಕನ್ಫ್ಯೂಷನ್ ಏನು ಗೊತ್ತಾ? 3-4 ಐಡಿಯಾ ಇರ್ತವೆ ನಿಮ್ಮ ಹತ್ರ. 3-4 ಒಂದು ಐಡಿಯಾ ಮೇಲೆ ನೀವು ಫೋಕಸ್ ಮಾಡಲ್ಲ, 3-4 ಐಡಿಯಾ ಮೇಲೆ ಒಮ್ಮೆಗೆ ಫೋಕಸ್ ಮಾಡಿಬಿಡ್ತೀರ, ಹೌದಾ? ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? 3-4 ಐಡಿಯಾ ಕೂಡ ಫೇಲ್ ಆಗುತ್ತೆ. ಅವು ಗ್ರೋ ಆಗೋಂಥ ಐಡಿಯಾ ಇದ್ರೂ ಕೂಡ ಫೇಲ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನೀವು ಒಂದ್ರ ಮೇಲೆ ಫೋಕಸ್ ಮಾಡಿದ್ರೆ ಅಷ್ಟೇ ನಿಮಗೆ ಯೂನಿಕ್ ಥಾಟ್ಸು, ಯೂನಿಕ್ ಐಡಿಯಾಸ್ ಬರುತ್ತೆ. ಸೊ 4 ಮೇಲೆ ಒಮ್ಮೆಗೆ ಒನ್ಸ್ ನೀವು ಫೋಕಸ್ ಮಾಡೋದ್ರಿಂದ ನೀವು ಖಂಡಿತ ಫೇಲ್ ಆಗ್ತೀರ. ಫಾರ್ ಎಕ್ಸಾಂಪಲ್, ನೀವು ಸಬ್ಜೆಕ್ಟ್ ತಗೊಳ್ಳಿ, ನೀವು ಇಂಜಿನಿಯರಿಂಗ್ ಏನು ಓದ್ತಾ ಇದ್ದೀರಲ್ಲ, ಸೊ 4-5 ಸಬ್ಜೆಕ್ಟ್ ಒಮ್ಮೆಗೆ ನಾನು ಫೋಕಸ್ ಮಾಡಿದ್ದೀನಿ ಅಂದರೆ ಆಗಲ್ಲ. ಸೊ ಒಂದೊಂದು ಸಬ್ಜೆಕ್ಟು ಟೈಮ್ ತಗೊಂಡು ಒಂದೊಂದೇ ಮೇಲೆ ಫೋಕಸ್ ಮಾಡ್ತೀನಿ ಅಂತಂದ್ರೆ ನೀವು ಖಂಡಿತ ಪ್ರತಿಯೊಂದು ಪಾಸ್ ಆಗ್ತೀರಾ, ಹೌದಾ? ಸೊ ಹಂಗಿತ್ತಂದ್ರೆ ಎಕ್ಸಾಮ್ಸ್ ಎಲ್ಲ ನಿಮಗೆ 4-5 ಸಬ್ಜೆಕ್ಟ್ ಒಂದೇ ದಿನದಲ್ಲಿ ಇಡ್ಬೋದಿತ್ತಲ್ಲ. ಸೊ ಒಂದಿನ ಬಿಟ್ಟು ಒಂದಿನ ಏನಕ್ಕೆ ಇಡ್ತಾ ಇದ್ದಾರೆ ಎಕ್ಸಾಮ್ಸ್ ಆ ರೀತಿ? ಸೊ ನೀವು ಕೂಡ ಅಷ್ಟೇನೆ ಪ್ರತಿಯೊಂದು ಐಡಿಯಾನ ಒಮ್ಮೆಗೆ ಸ್ಟಾರ್ಟ್ ಮಾಡೋದಾಗಿರ್ಲಿ, ಒಮ್ಮೆಲೆ ಫೋಕಸ್ ಮಾಡಿಬಿಟ್ಟು ಗ್ರೋ ಮಾಡ್ತೀನಿ ಅನ್ನೋದಾಗಿ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. 4 ಫೇಲ್ ಆಗುತ್ತೆ. ಒಂದ್ ವೇಳೆ 4 ಐಡಿಯಾ ಬೆಸ್ಟ್ ಇದ್ರು, 4 ಐಡಿಯಾ ಸಕ್ಸಸ್ ಆಗೋ ಚಾನ್ಸಸ್ ಇದ್ರು ಕೂಡ ಫೇಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ಥಿಂಕಿಂಗ್. ಸೊ ಓವರ್ ಥಿಂಕಿಂಗ್ ಏನ್ ಮಾಡ್ತಾರೆ ಗೊತ್ತಾ? ಸೊ ನಾನು ಇವಾಗ ಬಿಸ್ನೆಸ್ ಇನ್ನ ಸ್ಟಾರ್ಟೇ ಮಾಡಿರಲ್ಲ, ಅವಾಗ ಓವರ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವಾಗ ಬಿಸ್ನೆಸ್ ಇಟ್ಟರೆ ಎಷ್ಟು ಲಾಸ್ ಆಗ್ಬೋದು, ಎಷ್ಟು ಪ್ಲಸ್ ಆಗ್ಬೋದು, ಎಷ್ಟು ಮೈನಸ್ ಆಗ್ಬೋದು, ಯಾರ್ಯಾರು ಬಂದು ಕಲೆಕ್ಟ್ ಮಾಡ್ಬೋದು, ಹೌದಾ? ಇವನ್ನೆಲ್ಲ ಮೈಂಡಲ್ಲಿ ನಿಮಗೆ ಓವರ್ ಥಿಂಕ್ ಮಾಡ್ತಾನೇ ಇರ್ತಾರೆ. ಸೊ ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಸ್ಟಾರ್ಟ್ ಮಾಡ್ರಿ. ಆಮೇಲೆ ನಿಮಗೆ ಭಯ ಹೋಗುತ್ತೆ, ಕನ್ಫ್ಯೂಷನ್ ಹೋಗುತ್ತೆ, ಓವರ್ ಥಿಂಕಿಂಗ್ ಕೂಡ ಆಟೋಮೆಟಿಕ್ ಆಗಿ ಹೋಗುತ್ತೆ. ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಸ್ಲೋ ಆಗಿ ಬೂಸ್ಟ್ ಆಗ್ತಾ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ರೆಷರ್. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ? ಕಂಪೇರ್ ಮಾಡ್ಕೋತಾನೆ ಇರ್ತಾರೆ ಎವ್ರಿ ಟೈಮ್. ಅವನಷ್ಟು ಗಳಿಸ್ತಾನೆ, ಅವ್ನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ಯೂಟ್ಯೂಬಲ್ಲಿ ಅವನಿಗೆ ಲಕ್ಷ ದುಡ್ಡು ಬರುತ್ತೆ, ಜನರೇಟ್ ಆಗಿ ಬರುತ್ತೆ ಅಂತ ಇದನ್ನೆಲ್ಲ ಮಾತಾಡ್ತಾ ಇರ್ತಾರೆ, ಕಂಪೇರ್ ಮಾಡ್ಕೊತಾ ಇರ್ತಾರೆ. ನಮಗೆ ನೋಡು, ನಾವು ಒಂದು ತಿಂಗಳಿಗೆ 50,000 ದುಡಿಬೇಕು, ಅವ್ನ ಲೆವೆಲ್ಗೆ ನಾವು ಹೋಗೋಕೆ ಆಗಂಗಿಲ್ಲ. ಅವ್ನು ಇಷ್ಟು ವಾಚ್ ಕಾಡ್ತಾನೆ, ಆ ವಾಚ್ ಬೆಲೆ ನಮಗೆ ಲೈಫ್ ಟೈಮ್ ಅರ್ನಿಂಗ್ಸ್ ಆಗಿರುತ್ತೆ, ಅಲ್ಲಿ ತನಕ ನಾವು ಯಾವಾಗ ರೀಚ್ ಆಗ್ತೀವೋ ಏನು ಅಂತ ಈ ರೀತಿ ಮಾತಾಡ್ಕೊಂತ ಕಂಪೇರ್ ಮಾಡ್ಕೋತಾನೆ ಇರ್ತಾರೆ, ಹೌದಾ? ಸೊ ಅವರು ಕೂಡ ಕಷ್ಟಪಟ್ಟೆ ವಿಡಿಯೋ ಅಪ್ಲೋಡ್ ಮಾಡಿ, ಎಡಿಟ್ ಮಾಡಿ ಆ ಒಂದು ಲೆವೆಲ್ಗೆ ರೀಚ್ ಆಗಿರ್ತಾರೆ. ನೀವು ಟೈಮ್ ಪಾಸ್ ಮಾಡ್ತಾ, ಫೋನಲ್ಲಿ ರೀಲ್ಸ್ ನೋಡ್ತಾ, ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಟ್ಯಾಲೆಂಟ್ನ ತುಳಿತಾ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ನೀವು ರೀಚ್ ಆಗಲ್ಲ. ಆ್ಯಂಡ್ ಕಂಪೇರ್ ಮಾಡ್ಕೋತಾ ಇದ್ರೆ ಇನ್ನು ಡೌನಲ್ಲೇ ಹೋಗ್ತಾರೆ. ಓಕೆ, ಸೊ ಅಲ್ಲಿವರೆಗೂ ರೀಚ್ ಆಗಬೇಕಂದ್ರೆ ಅಷ್ಟೇ ಕಷ್ಟಪಡಬೇಕು, ಅಷ್ಟೇ ಹಾರ್ಡ್ ವರ್ಕ್ ಇರಬೇಕು. ಓಕೆ, ಇಂಪಾರ್ಟೆಂಟ್ ಮೆಸೇಜ್ ಏನು ಗೊತ್ತಾ? ಸ್ಟಾಪ್ ಕಂಪೇರಿಂಗ್, ಸ್ಟಾರ್ಟ್ ಇಂಪ್ರೂವಿಂಗ್. ಸ್ಮಾಲ್ ಪ್ರೋಗ್ರೆಸ್ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಈವನ್ 1 ಫಾಲೋವರ್ ಆಗಲಿ, 1 ಸಬ್ಸ್ಕ್ರೈಬರ್ಸ್ ಆಗಲಿ ಬಹಳ ಮ್ಯಾಟರ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸಕ್ಸಸ್ ಟೇಕ್ಸ್ ಟೈಮ್. ಸೊ ಡಿಗ್ರಿ ಆದಮೇಲೆ ನಿಮಗೆ ರಿಯಲ್ ಲೈಫ್ ಅನ್ನೋದು ಸ್ಟಾರ್ಟ್ ಆಗೋದು. ಡಿಗ್ರಿಗಿಂತ ಮುಂಚೆ ಜಸ್ಟ್ ಪೇರೆಂಟ್ಸ್ ದುಡ್ಡು ಕೊಡ್ತಾ ಇರ್ತಾರೆ, ಅಲ್ಲಿಂದ ಸುಮ್ಮನೆ ಕಾಲೇಜ್ಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆಗೆ ಜಾಲಿಯಾಗಿ ಎಂಜಾಯ್ ಮಾಡಿ ಬರ್ತಾ ಇರ್ತಾರೆ. ರಿಯಲ್ ಲೈಫ್ ಸ್ಟಾರ್ಟ್ ಆಗೋದು ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಆದಮೇಲೆ. ಫೈನಲ್ ಮೋಟಿವೇಶನ್, ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. 1000 ಜನ 1000 ಮಾತಾಡ್ತಾರೆ, ಲೈಕ್ ನೀನು ಈ ಸಬ್ಜೆಕ್ಟ್ ಫೇಲ್ ಆಗಲ್ಲ, ಈ ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತೀಯಾ, ಬಿಸ್ನೆಸ್ ರನ್ ಆಗಲ್ಲ, ಫುಲ್ ಲಾಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರ್ತಾರೆ, ಹೌದಾ? ನಿಮ್ಮ ಟ್ಯಾಲೆಂಟು, ನಿಮ್ಮ ಸ್ಟ್ರೆಂತು, ನಿಮ್ಮ ಸ್ಕಿಲ್ಸು ನಿಮಗೆ ಮಾತ್ರ ಗೊತ್ತು. ಅವ್ರು ಏನು ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ, ಮಾತಾಡಲಿ ಬಿಡಿ ಅಂತ ಬಿಟ್ಬಿಟ್ರೆ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಅವನ್ನೆಲ್ಲ ತಲೆಗೆ ಹಾಕ್ಕೊಂಡು ಡಿಮೋಟಿವೇಟ್ ಆಗಬಾರ್ದು ಇವತ್ತು. ಓಕೆ, ಲರ್ನ್ ಕಂಟಿನ್ಯೂಸ್ಲಿ, ಡೈಲಿ ಕಲಿಬೇಕು ನೀವು. ಹೊಸ ಬುಕ್ಸ್ ಓದ್ರಿ, ರೈಟಿಂಗ್ ಅಂದರೆ ಡೈಲಿ 1-2-3 ಪೇಜ್ ಬರೀತಾನೆ ಇರ್ರಿ. ಓಕೆ, ಸೊ ಮೊಬೈಲ್ನ ಕಮ್ಮಿ ಮಾಡಿರಿ ಆದಷ್ಟು. ಇನ್ಸ್ಟಾಗ್ರಾಮ್ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಯೂಟ್ಯೂಬ್ ಆಗಲಿ, ಓನ್ಲಿ ಎಜುಕೇಷನಲ್ ಪರ್ಪಸ್ಗೆ, ಇಲ್ಲಾಂದರೆ ಏನಾದರೂ ಡೌಟ್ಸ್ ಇದೆ ಅಂದರೆ ಸರ್ಚ್ ಮಾಡೋಕ್ಕೆ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಬಿಟ್ಟರೆ ಸಕ್ಸಸ್ ಆಗೋವರೆಗೂ ಫೋನ್ನ ಆದಷ್ಟು ದೂರ ಇಡಬೇಕಂತಾನೆ ಹೇಳ್ತೀನಿ. ಓಕೆ, ಯುವರ್ ಸಕ್ಸಸ್ ಜರ್ನಿ ಈಸ್ ಯೂನಿಕ್. ಪ್ರತಿಯೊಬ್ಬರು ಸಕ್ಸಸ್ ಜರ್ನಿ ಯೂನಿಕೇ ಇರುತ್ತೆ. ನಿಮ್ಮ ಸಕ್ಸಸ್ ಜರ್ನಿ ಬೇರೆ, ನನ್ನ ಸಕ್ಸಸ್ ಜರ್ನಿ ಬೇರೆ. ಸೊ ನಿಮ್ಮ ಹಾರ್ಡ್ ವರ್ಕೇ ಬೇರೆ, ನನ್ನ ಹಾರ್ಡ್ ವರ್ಕೇ ಬೇರೆ. ಬಟ್ ಸಕ್ಸಸ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ಜಲ್ದಿ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.